ಎಲ್ಲ ಅಧಿಕಾರಿ ಬಂಧುಗಳೇ, ಗ್ರಾಮಸ್ಥರು ಈಗಾಗಲೇ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಒಂದು ತೀರ್ಮಾನವನ್ನು ಅಸೆಂಬ್ಲಿಯಲ್ಲಿ ಪ್ರಕಟ ಮಾಡಿದ್ರು. ವೀರಾಪುರ ಶಿವಕುಮಾರ ಸ್ವಾಮಿಯವರ ಹುಟ್ಟಿದವರು, ಬಾಣಂದೂರು ಬಾಲಗಂಗಾಧರ ಸ್ವಾಮಿಯವರ ಹುಟ್ಟಿದವರು. ಎರಡೂ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು 25 ಕೋಟಿ ರೂಗಳ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಅದರಂತೆ ಈಗ ಎಲ್ಲ ಕೆಲಸಗಳು ನಡೆದಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಬಾಣಂದೂರಿನಲ್ಲಿ ಬಹುಶಃ ಎಲ್ಲ ಮುಗಿದಿರಬೇಕು ಅಂತ ಅದೇ ಇದೇ ರೀತಿ ಅವನು ಕಾಂಟ್ರಾಕ್ಟರ್ ಗೊತ್ತಿಲ್ಲ ಅಲ್ಲಿ ಎರಡೂ ಕೂಡ ಸ್ಟ್ಯಾಚ್ಯೂ ಎಲ್ಲ ಬರುತ್ತೆ. ಅದರಲ್ಲಿ ಎರಡೂ ಕೂಡ ಸಮಸಮವಾಗಿ ಒಂದೇ ರೀತಿಯಲ್ಲಿ ಆಗಬೇಕು ಅನ್ನುವಂತಹ ಯೋಚನೆ ಇಟ್ಕೊಂಡು ತೀರ್ಮಾನ ಮಾಡಿರುವಂತಹ ಅವರು ಈಗ ಬದಲಾವಣೆ ಆದ ಪರಿಸ್ಥಿತಿಯಿಂದಾಗಿ ಇವು ಭಾಳ ಹಿಂದೆ ಬಿದ್ದಿದೆ. ಈಗಾಗಲೇ ಮುಗಿದು ಭಾಳ ವರ್ಷಗಳೇ ಆಗಬೇಕಾಗಿತ್ತು. ಈಗ ಹೊಸ ಏನಿಲ್ಲ ಆಗೋದೆಲ್ಲ ಒಳ್ಳೆಯಕ್ಕೆ ಅನ್ಕೊಬೇಕಲ್ಲ ನಾವೆಲ್ಲ. ಏಕೆಂದರೆ ಆಗೋದೆಲ್ಲ ಒಳ್ಳೆಯಕ್ಕೆ, ನಿಂತಿರೋದು ಒಳ್ಳೆಯಕ್ಕೆ, ನಿಧಾನ ಆಗ್ತಾ ಇರೋದು ಒಳ್ಳೆಯಕ್ಕೆ. ಯಾಕೆ ಅಂದರೆ ಬಂದರೆ ಮುಂಚಿತವಾಗಿ ನಮಗೇನು ಬೇಗ ಚೆನ್ನಾಗಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ ನಮಗೆ. ನಿಮಗೆಲ್ಲ ಒಂದು ಕತೆ ಗೊತ್ತಿರಬೇಕು, ಯಾರು ಹೇಳ್ತಿರ್ತಾರೆ, ಯಾರು ರಾಜ ಆಯ್ತಾ, ಅವ್ನು ಒಳ್ಳೆ ಮಂತ್ರಿ ಇದ್ದ ಅವನಿಗೆ ಜೊತೆಲಿ. ಆ ಮಂತ್ರಿ ಯಾವಾಗಲೂ ರಾಜನ ಜೊತೆ ಬಿಟ್ಟೇ ಇರ್ತಾ ಇರಲಿಲ್ಲ ಅವನು ಯಾವಾಗಲೂ ಕೂಡ. ಅವ್ನು ಏನೇ ಆಗಲಿ ಆಗ ಒಳ್ಳೆ ಸ್ವಾಮಿ, ಒಳ್ಳೇದಾಯ್ತು ಸ್ವಾಮಿ ನಾನು ಏನಾದರೆ ಒಳ್ಳೇದಾಯ್ತು ಸ್ವಾಮಿ ಅವ್ನು ಒಂದ್ಸತಿ ಏನೋ ಹಣ್ಣು ಹಚ್ಬೇಕಾದ್ರೆ ಏನೋ ಬೆಳ್ಳಿ ಕತ್ತರಿಸೋಗ್ಬಿಡ್ತು ಅವನಿಗೆ, ರಾಜನಿಗೆ. ಭಾಳ ಒಳ್ಳೇದಾಯ್ತು ಸ್ವಾಮಿ ಅಂದ್ಬಿಟ್ಟು ಅವನಿಗೆ. ಅವ್ರು ಆಗ ಏನೋ ಅಂದ್ರೆ ನನಗೆ ಇಷ್ಟೊಂದು ನಿನ್ಗೆ ಹಿತೈಷಿ ಆಗ್ಬೇಕು ಲೆಕ್ಕವಾಗಿ ನೋವು ಪಡ್ತಾಯಿದ್ದೀನಿ ನಾನು, ನಿನಗೆ ಅದು ಒಳ್ಳೇದಾಯ್ತು ಇಲ್ಲ ಸ್ವಾಮಿ, ಒಳ್ಳೇದಾಗ್ಬೋದು ಬಿಡಿ ಅಂತಂದ. ಇವನೇನೋ ಅಂತ ಹೇಳ್ಬಿಟ್ಟು ಇವ್ನು ಗಡೀಪಾರು ಮಾಡ್ಬಿಡಿ ಆಚೆ ಇವನು ಅಂತ ಕಳಿಸ್ಬಿಟ್ರು ಅವನು. ಗಡೀಪಾರು ಮಾಡಿದ್ರು. ಇವನು ಬೇಟೆಗೆ ಹೋದ ಅನ್ಸುತ್ತೆ. ಬೇಟೆಗೆ ಹೋದ್ಮೇಲೆ ಎಲ್ಲ ಬೇರೆ ಬೇರೆ ಆಗ್ಬಿಟ್ರು. ಕಾಡು ಜನ ಇವನು ಸಿಕ್ಕಿದ. ಓಹೋ ಏನೋ ಅವ್ರು ಯಾರೋ ಒಂದು ದೇವತೆ ಮಾಡಿದ್ರು, ಅವರು ಬಲಿ ಕೊಡಬೇಕು, ನರಬಲಿ ಅಂತ ತಿಳ್ಕೊಂಬಿಟ್ರು ಅವರು. ಇವ್ನು ಒಳ್ಳೆಯವನು ಸಿಗ್ತಾ ಕಣಪ್ಪ ಅಂತ ಹೇಳಿ ಅವನ್ನೆಲ್ಲ ತಂದು ರೆಡಿ ಮಾಡಿ ಇವನು ಬಲಿ ಕೊಟ್ಬಿಡೋಣ ಯಾವುದೋ ಒಂದು ದೇವತೆಗೆ ಅಂದ್ಬಿಟ್ಟು ಯೋಚನೆ ಮಾಡಿ ಇವನ್ನ ಸರಿಯಾಗಿ ಅವನ ನೋಡಪ್ಪ ಏನೆಲ್ಲ ಸರಿಯಾಗಿ ಅವನ ಇಲ್ವಾ ಅಂತ ನೋಡೋದಿಲ್ಲ ನನಗೆ. ಆವಾಗ ನೋಡ್ತಾರೆ ಬೆಳ್ಳಿಲ್ಲ ಅವನಿಗೆ. ಇವನಿಗೆ ಬಲಿ ಕೊಡೋದು ಬೇಡ ಕಣಪ್ಪ, ಸರಿ ಇಲ್ಲ ಅಂದ್ಬಿಟ್ಟು ಬೇಡ ಕಳಿಸ್ಬಿಡಿ ಇವನ್ನ ಅಂತ ಕಳಿಸ್ಬಿಟ್ಟು ಅವನಿಗೆ. ಅಯ್ಯೋ ಕರೆಕ್ಟ್ ಸೊಲೈತ್ ಕಣೆ, ನನ್ನ ಮಂತ್ರಿ ಹೇಳಿದ್ದು ಒಳ್ಳೇದಾಯಿತು, ನಾನು ತಪ್ಪು ಮಾಡ್ಬಿಟ್ಟೆ, ಅವನ್ನ ಗಡೀಪಾರು ಮಾಡ್ಬಿಟ್ಟೆ, ಅವನ್ನ ಅಯ್ಯೋ ಕರ್ಸಪ್ಪ ಅವನ ಅಂತ ವಾಪಸ್ ಕರ್ಸಿದ್ವಿ. ನೀನು ಹೇಳಿದೆಲ್ಲ ಸರಿ ಕಣೆಯ, ತಪ್ಪಾಯಿತು, ನಿನ್ನ ಗಡೀಪಾರು ಮಾಡ್ಬಿಟ್ಟೆ, ಕ್ಷಮಿಸು. ಅದು ಒಳ್ಳೇದೇ ಸ್ವಾಮಿ ಅಂತಂದು. ಇದೇನು ಒಳ್ಳೇದಂತೆಯಲ್ಲ ಅಂತಂದ್ರೆ, ಹೌದು ಸ್ವಾಮಿ, ನಿಮ್ಮ ಜೊತೆ ನಾನೇ ಇರ್ತಿದ್ದೆ ಅವಾಗ, ನಿಮ್ಮನ್ನು ನಿಮ್ಮನ್ನು ಕೊಟ್ಬಿಡ್ತೀವಿ, ನನ್ನ ಕೊಡ್ತಿದ್ರು ಅವಾಗ, ಒಳ್ಳೇದೇ ಆಯ್ತು ಸ್ವಾಮಿ. ಹಂಗೆ ಎಲ್ಲ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಒಂದು ಪಾಸಿಟಿವ್ ಆಗಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿರುವಂಥದ್ದು. ಈಗಾಗಲೇ ರುದ್ರೇಶ್ ಅವರು ಇದನ್ನು ಬೆಳೆದು ಬಂದ ರೀತಿಯನ್ನು ತಿಳಿಸಿರುವಂತಹ ಅವರು. ನೀವು ಇವತ್ತು ತಿಳ್ಕೋಬೇಕು, ನಮ್ಮ ಈ ವೀರಾಪುರಕ್ಕೆ ಬಸ್ ಬರ್ತಾ ಇಲ್ಲ, ಗೊತ್ತಿರೋ ಗೊತ್ತಿಲ್ಲ, ಇವತ್ತು ಕುಗ್ರಾಮವೇ ಇದೆ. ಇಷ್ಟು ಬೆಳವಣಿಗೆ ಆಗಿದ್ರು ಕೂಡ ನಮ್ಮ ವೀರಾಪುರ ಕುಗ್ರಾಮನೇ. ಇನ್ನು ಇವತ್ತೇ ಕುಗ್ರಾಮ ಇದ್ರೆ ಬುದ್ಧಿ ಓದಬೇಕಾದ್ರೆ ಎಂಥ ಕುಗ್ರಾಮ ಇರಬೇಕು ಅನ್ನೋದು ಯೋಚನೆ ಮಾಡಬೇಕಾಗಿರುವಂಥದ್ದು. ಅದರಿಂದ ಈಗ ರಸ್ತೆಗಳ ಅಭಿವೃದ್ಧಿ ಆಗಬೇಕು, ಮೂಲಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಅದ್ರ ಜೊತೆಗೆ ಈ ಒಂದು ಏನು ಪರಮ ಪೂಜ್ಯರ ಈ ಪುತ್ಥಳಿ, ಈ ಒಂದು ಪಾರ್ಕು ಎಲ್ಲವನ್ನ ಕೂಡ ಎಲ್ಲ ಮಾಡಿದ್ದಾರೆ. ಇದು ಅಭಿವೃದ್ಧಿ ಆಗೋದಕ್ಕೆ ಈಗ ಹೊಸ ಒಂದು ಪ್ರಾರಂಭವಾಗ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಪಡುವಂಥ ಸಂಗತಿ. ಈಗಾಗಲೇ ಶಿಲ್ಪಿಗಳು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಅವುಗಳನ್ನು ರಿಪೇರಿ ಮಾಡಿಕೊಂಡ್ರೆ ಭಾಳ ಒಂದು ಮೂರ್ತಿ ಒಂದು ಆಕರ್ಷಣೀಯವಾಗಿರುವಂಥದ್ದು, ಒಂದು ಪೂಜನೀಯವಾಗಿರುವಂಥ ಒಂದು ಮೂರ್ತಿ ಕೂಡ ಇವತ್ತು ದೂರದಲ್ಲೇ ಕಾಣುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ. ಒಂದು ಪ್ರಶಸ್ತವಾದ ಸ್ಥಳವು ಸಿಕ್ಕಿದೆ ನಿಮಗೆ. ಏಕೆಂದರೆ ಇಂಥ ಎತ್ತರವಾದ ಒಂದು ಜಾಗ ಸಿಗೋದು ಕಷ್ಟ ಇದೆ. ಸಮತಟ್ಟಾದ ಪ್ರದೇಶ ಆಗಿದೆ, ಇದೆಲ್ಲ ಗೊತ್ತಾಗ್ತಿರಲಿಲ್ಲ. ಇದೊಂದು ಮುಂದಿನ ದಿವಸಗಳಲ್ಲಿ ಬಹಳ ಜನ ಇದು ಆಕರ್ಷಣೆಯ ಕೇಂದ್ರ ಆಗುವಂಥ ಕೆಲಸ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಇದು ಮಾಡುವಂಥವರಿದ್ದಾರೆ. ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಡೋದು. ಯಾವುದೇ ಸರ್ಕಾರ ಬಂದರೂ ಕೂಡ ಇದು ಯಾವುದಕ್ಕೆ ವಿರೋಧ ಮಾಡೋದಿಲ್ಲ ಯಾರನ್ನೂ ಕೂಡ. ಆದರೆ ಒಂದು ಇಚ್ಛಾಶಕ್ತಿಯಿಂದಾಗಿ ಕಡಿಮೆ ಆಗಿದೆ ಅಷ್ಟೇ ಮಾಡಬೇಕಾಗಿರೋದ್ರಿಂದ. ಆ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಬಾಲಕೃಷ್ಣ ಅವ್ರಿಗೂ ಮೇಲೆ ಹೋಗಲಿ, ಇದು ಮೇಲೆ ಬರಲಿ ಬೇಗ. ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ನಮ್ಮೆಲ್ಲರ ಆರಾಧ್ಯ ದೈವ ಶಿವಕುಮಾರ ಸ್ವಾಮೀಜಿಯವರ ಪಾದಗಳಿಗೆ ಕೂಡ ನಮಸ್ಕಾರ ಮಾಡ್ತಾ, ಎಲ್ಲ ಇಲ್ಲಿ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಮುಖಂಡರುಗಳು ಕೂಡ ಬಂದಿದ್ದೀರ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ವೀರಾಪುರ ಗ್ರಾಮದ ಹೆಸರು ಜನಾಭರವಾಗಿ ಉಳಿಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಡಿಯೂರಪ್ಪನವರು ಅವರ ಕಾಲದಲ್ಲಿ ಈ ಹಣವನ್ನು ಬಿಡುಗಡೆ ಮಾಡೋದು. ಇದಕ್ಕೆ ಸಿದ್ಲಿಂಗ ಸ್ವಾಮೀಜಿಯವರು ಮತ್ತು ಸೇರಿ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ. ಯಡಿಯೂರಪ್ಪನವರೇ 5 ವರ್ಷ ಇದ್ದಿದ್ರೆ ಬಹುಶಃ ಮುಗಿದೋಗ್ತಿದ್ದೆ ನಾವು. ಇನ್ನೊಂದು ವರ್ಷ ಇದೆ ಸರ್. 5 ವರ್ಷ ಇದ್ದಿದ್ದೀರ.
ಯಡಿಯೂರಪ್ಪನವ್ರನ್ನ ಇವರೆಲ್ಲ ಸೇರಿ ಇಳಿಸಿದ್ರಿಂದ ಸ್ವಲ್ಪ ತಡ ಆಯಿತು. ಅವ್ರು ನೆಕ್ಸ್ಟ್ ಬಂದವ್ರಿಗೆ ಯಾಕೋ ಇದ್ರ ಮೇಲೆ ಪ್ರೀತಿ ಬರಲಿಲ್ಲ, ನಾವು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇದ್ದಿಲ್ಲ ಅವ್ರಿಗೆ. ನನಗೆ ಇವ್ರನ್ನ ನಮ್ಮ ಇಂಜಿನಿಯರ್ನ ಮತ್ತು KRL ಇಂಜಿನಿಯರ್ನ ನಮ್ಮ ಕೆಲಸ ಮಾಡ್ತಕ್ಕಂಥವ್ರನ್ನ ನಾನೇ ಒಂದು ಬಲವಂತವಾಗಿ ತಂಗಡಿಗೆ ಹತ್ರ ಕರ್ಕೊಂಡು ಹೋದೆ. ಕರೆದು ಯಾಕಪ್ಪ ಏನು ನಡೀತದೆ ಬನ್ನಿ, ಎಂತಕ್ಕಿಂತ ಇದೆ ಏನಿಲ್ಲ. ತಂಗಡಿಗೆ ಅವರು ನೋಡಿ ಕಳೆದ ವರ್ಷ ನನ್ನ 5 ಲಕ್ಷ ದುಡ್ಡು 5 ಕೋಟಿ ದುಡ್ಡಿದ ಕಡೆ ಬಿಡುಗಡೆ ಮಾಡ್ತಿದ್ದೆ, ಯಾರು ಬಂದು ಕೇಳಲಿಲ್ವಲ್ಲ, ಏನು ಅವಶ್ಯಕತೆ ಇದೆಯಲ್ಲ ಅಂತ ನಾನು ಬದಲಾವಣೆ ಮಾಡಿ ಅಂತೇಳಿ ಅವರು ಮಾತಾಡೋದ್ರಲ್ಲಿ ಈಗ ತಂಗಡಿಗೆಯವ್ರ ಮನಸ್ಸಲ್ಲೂ ಇದೆ. ನೀವು ಇವತ್ತು ಮೊದಲೇ ಫಿಕ್ಸ್ ಮಾಡಿದ್ರೆ ತಂಗಡಿಗೆಯವರು ಕರ್ಕೊಳ್ತೀವಿ. ಬಹುಶಃ ನೋಡೋಣ ಇನ್ನೊಂದು 15 ಕರ್ಸೋಣ. DCM ಅವ್ರನ್ನ ನಾನು MP ಅವ್ರು ಬಂದು ನೋಡ್ಕೊಂಡು ಹೋಗಿದ್ದು ಒಂದ್ಸರಿ, ನಾನು MP ಅವರಿಬ್ಬರು ಬಂದಿದ್ದೆ. ಅಂದರೆ ಆಗ ಸುರೇಶ್ ಅವರು ನಾನು ಇಬ್ಬರು ಬಂದು ನೋಡ್ಕೊಂಡು ಹೋಗಿದ್ದವ್ರೆ. ಅವರು ಹೇಳಿದ್ರು ಯಾವ ರೀತಿ ಮಾಡಬೇಕು ಅಂತೇಳಿ ಕೆಲವರ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ರು. ಅವತ್ತು ಅವ್ರನ್ನೂ ಕರ್ಕೊಂಬರ್ತೀನಿ, DCM ಅವ್ರನ್ನೂ ಕರ್ಕೊಂಬರೋಣ, ತಂಗಡಿಗೆ ಅವ್ರನ್ನೂ ಕರ್ಕೊಂಬರೋಣ. ಇದನ್ನು ಸಂಪೂರ್ಣವಾಗಿ ಮಾಡ್ಕೊಳ್ಬೇಕಂತ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲೆ ಅದನ್ನು ಮಾಡ್ತೀವಿ. ಫಾರೆಸ್ಟ್ ಲ್ಯಾಂಡ್ ಬಗ್ಗೆ DC ಅವರು ಕೂಡ ಮಾತಾಡ್ತಾರೆ. DF ಇದು ಅವ್ರು ಸುಮ್ಮನೆ ಹೇಳಿದ್ರೆ ಕೊಡಲ್ಲ. ಅವರು ನಾವು ಪರ್ಮಿಷನ್ ಅಪ್ಲೋಡ್ ಮಾಡಿ ಅವ್ರಿಗೆ 1 ಎಕರೆ ಜಾಗ ಪರ್ಯಾಯ ಜಾಗ ನಾವು ಕೊಟ್ಟರೆ ನಮ್ಮ ಹತ್ರ ಜಾಗ ಇದೆ, ಕೊಡ್ಬೋದು. ಫಾರೆಸ್ಟ್ ಪಕ್ಕನೇ ಇದೆ. ಆ ಜಾಗ ಕೊಟ್ಟರೆ ಈ 1 ಎಕರೆ ಜಾಗ ನಮಗೆ ಮಂಜೂರು ಮಾಡಿಕೊಡ್ತಾರೆ. ಆವಾಗ ನಾವು ಅಭಿವೃದ್ಧಿ ಮಾಡಬೇಕು. ಇದು ಸುಮ್ಮನೆ ಏನೋ ಸ್ವಾಮೀಜಿಯವ್ರ ಮುಂದೆ ಬಂದು ಏನೋ ಭಾಷಣ ಮಾಡ್ಕೊಂಡು ಹೋಗೋದು ಅಷ್ಟು ಸೂಕ್ತ ಅಲ್ಲ. ನಾವೆಲ್ಲ ಜವಾಬ್ದಾರಿ ತಗೊಂಡು ಇದನ್ನು ಆದಷ್ಟು ಬೇಗ ಮುಗಿಸ್ತಕ್ಕಂಥ ಕೆಲಸ ಮಾಡೋಣ. ಇವಾಗ ಗ್ರಾಮದ ಅಭಿವೃದ್ಧಿನೂ ಕೂಡ ಹಿಂದೆ ನಾನು ಈ ಗ್ರಾಮದ ಬಗ್ಗೆ ಹೆಚ್ಚು ವಿಶ್ವಾಸ ಇವರು ಅಪ್ಪಿದ್ದಾಗ ಉದ್ದೇಶ ಇದ್ದಾಗ ಅವನು ಇವ್ರಿಗೆ ಭಾಳ ನೆಂಟ. ಅವನು ಸ್ವಲ್ಪ ಎಲ್ಲರೂ ಕಲಾ ಹಾಕ್ಕೊಂಡು ಕೆಲಸ ಮಾಡಿಸೋರು. ಆದರೆ ಇವನು ಮಾಡ್ತಾವನೆ, ನಮ್ಮ ದೀಪನು ಕೂಡ ಮಾಡ್ತಾವ್ರೆ. ಇವಾಗ ಇನ್ನೂ ಅನೇಕ ಕೆಲಸ ಕಾರ್ಯಗಳು ನೀವೆಲ್ಲ ಹೇಳಿದ್ರಲ್ಲ, ಖಂಡಿತ ಅದನ್ನು ಇನ್ನೊಂದು ವರ್ಷದವ್ರು ಎಲ್ಲ ಮುಗಿಸ್ಕೊಡ್ತೀವಿ. ದೀಪದ ಒತ್ತಡ 2 ವರ್ಷದಲ್ಲಿ ಎಲ್ಲರೂ ಕೂಡ ಅಂತ ಮುಗಿಸ್ಕೊಡ್ತೀವಿ. ಸಣ್ಣ ಪುಟ್ಟ ನಮಗೂ ಕೂಡ ಈ ರಸ್ತೆ ನಾನೇ ಈಗ ಟಾರು ರಸ್ತೆ ಹಾಕ್ಸೋದಲ್ಲ, ನಮ್ಮ ಅಧಿಕಾರಿಗಳು ನನ್ನ ವ್ಯಾಪ್ತಿಗೆ ಕೊಡ್ರ ಯಾಕಂದ್ರೆ ಅವ್ರು ಒಂದು ಮಧ್ಯಪ್ಪ ಕೂಡ ಅವ್ರು ಕೊಡ್ಲಾಗ ಅದು ಮಿಕ್ಕಿದ್ದು ನೆಲಮಂಗಲ ಕ್ಷೇತ್ರ ನಾವು ಕಿಲೋಮೀಟರ್ ಇಂತ ಕಾರಣ ನಂದು ಒಂದು ಸ್ವಲ್ಪ ದೂರ ಬಿಡ್ಬಿಟ್ಟವ್ರೆ. ನಾನು ಪೂರ್ತಿ ಕೊಟ್ಟು 1.5 ಕೋಟಿ ಕೊಟ್ಟೆ. ಅವಾಗಲೇ ನಾನು ಬಂದು 1 ಲಕ್ಷ 1.5 ಕೋಟಿ ಕೊಟ್ಟು ಮಾಡಿಸ್ದೆ. ಅವ್ರು ಸರಿಯಾಗಿ ನನಗೆ ನನ್ನ ವ್ಯಾಪ್ತಿದು ಹೇಳಿಲ್ಲ. ಅದು ನೆಲಮಂಗಲ ವ್ಯಾಪ್ತಿಗೆ ಮುಂದೆ ಇರೋದು ಅರ್ಶನಗುಂಟೆ, ಅದೆಲ್ಲ ನೆಲಮಂಗಲ ವ್ಯಾಪ್ತಿಗೆ ಬಂದು 1000 ರೂಪಾಯಿವರೆಗೂ ಅದು ನಿಮಗೆ ಇದು ಮೊದಲು 25 ಕೋಟಿ ರಿಲೀಸ್ ಆಗಿ, ಅಂದರೆ ಒಂದು ಬಡ್ಜೆಟಲ್ಲಿ ಅನುದಾನ ಆಯಿತು. ಅದರೊಳಗೆ BGS ಸ್ವಾಮೀಜಿಗೂ ಮತ್ತು ಇದಕ್ಕೂ 25 ಕೋಟಿ ಅನುದಾನ ಶೇಖರಣೆ ಆಯಿತು. ಜೊತೆಗೆ ಇಲ್ಲಿ ಒಂದು ಯಡಿಯೂರಪ್ಪನವ್ರ ಒಂದು ಕನಸು, ಒಂದು ಒಳ್ಳೆ ವೀರಾಪುರ ಗ್ರಾಮನ ದತ್ತು ತಗೊಂಡು ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಅವರು 2 ಸಲ ಅನೌನ್ಸ್ ಮಾಡಿ ಅದು ಲ್ಯಾಪ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ಇದ್ರನ್ನ ನೀನು 25 ಕೋಟಿ ಅಲ್ಲೇ ಅನುದಾನ ಮಾಡಬೇಕು, ಅಲ್ಲೇ ಅಭಿವೃದ್ಧಿ ಮಾಡಬೇಕು ಅಂತ ಯಡಿಯೂರಪ್ಪನವರು ಒಂದು ಸೂಚನೆ ಕೊಟ್ಟರು. ಅದ್ರ ಜೊತೆಗೆ 25 ಕೋಟಿ ಅನುದಾನನ ರಿಲೀಸ್ ಮಾಡಿದ್ರು. ಅದರೊಳಗೆ ಸ್ಟ್ಯಾಚು ಮಾಡಬೇಕು ಅಂತ ಬುದ್ಧಿಯವರ ಒಂದು ಅಪ್ಪಣೆ ತಗೊಂಡು, ವೀರಾಪುರದ ಗ್ರಾಮಸ್ಥರದೆಲ್ಲ ಅಪ್ಪಣೆ ತಗೊಂಡು ಮಾಡಿದಾಯಿತು. ಜೊತೆಗೆ ಇದು ಅನೇಕ ಅಡೆತಡೆ ಬಂತು, ತಮಗೂ ಗೊತ್ತು. ನೀವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಈ ಒಂದು ಸ್ಟ್ಯಾಚು ಮಾಡೋಕ್ಕೆ ಹೋದಾಗ ಇಲ್ಲಿ 1 ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬಂತು. ಅದು DC ಅವ್ರ ಗಮನಕ್ಕೆ ತಂದು ಅವತ್ತು DC ಅವರು ಅದ್ರೊಳಗೆ ಸಲಹೆ ಕೊಟ್ಟರು. ಗಂಗಾಧರ ಸ್ವಾಮಿ ಅವರು ನಮ್ಗೆ MD ಇದ್ದರು. MD ಇದ್ದಂಥ ಸಂದರ್ಭದಲ್ಲಿ ಸಲಹೆ ಕೊಟ್ಟರು, ರಸ್ತೆ ಮಾಡಿ ಅದನ್ನು ಇದು ಮಾಡೋಣ ಅಂತ. ಈಗಿನ DC ಅವರೇ ಸಲಹೆ ಕೊಟ್ಟರು. ಈಗ ಈ DC ಅವರೇ ಇರೋದ್ರಿಂದ ನಮಗಿನ್ನೂ ಅನುಕೂಲ ಆಯ್ತದ ಬುದ್ಧಿ. ಅದು 1 ಎಕರೆ ಫಾರೆಸ್ಟ್ ಐತೆ ಬುದ್ಧಿ. ಅದು ಅವಾಗ ತೊಂದರೆ ಆದಾಗ ಇದಾಯಿತು ಬುದ್ಧಿ. ಅದಕ್ಕೆ DC ಸಾಹೇಬರು ಇಲ್ಲೇ ಇದ್ದಾರೆ. ಹಾಗಾಗಿ ಪ್ರಾರಂಭ ಆಯಿತು ಬುದ್ಧಿ. ಪ್ರವೇಶ ಅಂತ ಒಂದು ಇದೆ ಆ್ಯಪ್, ಅದಕ್ಕೆ ಡೌನ್ಲೋಡ್ ಮಾಡಿ ಆಲ್ಟರ್ನೇಟಿವ್ ಜಾಗ ಕೊಟ್ಟು ಅದರೊಳಗೆ ಶ್ರೀಗಳ ಒಂದು ಜಮೀನು ಇದೆ, ಅಲ್ಲಿ ಸ್ಕೂಲು ಮತ್ತು ಸಮುದಾಯ ಭವನ ಇದನ್ನೆಲ್ಲ ಮಾಡಬೇಕು ಅಂತ. ಮತ್ತು ನಮ್ಮ ಸಂಬಂಧಿಕರದೇ ಎಲ್ಲ ಸ್ವಾಮೀಜಿ ಸಂಬಂಧಿಕರದೇ ಜಾಗ ಬಿಡೋಕ್ಕೂ ಎಲ್ಲ ಒಪ್ಕೊಂಡ್ರು. ಆ ರಸ್ತೆಯಲ್ಲಿ 60 ಅಡಿ ರಸ್ತೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದೀವಿ ಬಲ್ಲಣ್ಣ. 60 ಅಡಿ ರಸ್ತೆಯಲ್ಲಿ ಕೆಲವ್ರದ್ದು 20 ಅಡಿ 15 ಅಡಿ ಸೈಟ್ಗಳು ಹೋಗ್ತದೆ. ಈ ಟೋಟಲ್ ಏನು ಅರಸನಕುಂಟೆಯಿಂದ ಇಲ್ಲಿ PWD ಅವರು ಒಂದು ಎಕ್ಸ್ಟಿಮೇಟ್ ಮಾಡವ್ರೆ. 53 ಟೋಟಲ್ 80 ಕೋಟಿ 82-83 ಇರ್ಬೋದು. ರಸ್ತೆಗೇನೆ 52-53 ಕೋಟಿ. ಅದು ತಮ್ಮ ಹತ್ರನೂ ಒಂದ್ಸಲಿ ಚರ್ಚೆ ಮಾಡಿದ್ದು, ಈ ಥರ ಮಾಡೋಣ ಅಂದಿದ್ದಕ್ಕೆ ಒಳ್ಳೆ ಐಡಿಯಾ ಅಂತ ನೀವು ಹೇಳಿದ್ರೆ
ಇದು ನಿವೇಶನಕ್ಕೆ ಹೋಗೋದ್ರೊಳಗೆ ಒಂದು ಸ್ವಲ್ಪ ಪರಿಹಾರ ಕೊಟ್ಕೊಂಡು ಹಿಂದೆಗಡೆ ಸಮುದಾಯ ಭವನಕ್ಕೆ ಯಾರು ಜಾಗ ಬಿಡ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಪರಿಹಾರ ಇದರಲ್ಲೇ ಸೇರಿಸ್ಬೇಕು ಅಂತ ಚರ್ಚೆ ಆಗಿತ್ತು, ನಿಮಗೂ ಗೊತ್ತೋದು. ಹಾಗಾಗಿ ಆ ಒಂದು ಪ್ರಾಜೆಕ್ಟ್ ಹಂಗೆ ನಿಂತೈತೆ ಬಲಣ. ಅದು ಯಡಿಯೂರಪ್ಪನವರು ಎಲ್ಲ ಎಕ್ಸ್ಟಿಮೇಟ್ ಎಲ್ಲ ಮಾಡಿ ಅಪ್ರೂವಲ್ ಮಾಡಿ ಇವರು ಬಂತು, ಯಾರು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಾಗ ಯಡಿಯೂರಪ್ಪನವ್ರು ಇಳಿದ್ರು. ಅದಾದಮೇಲೆ ತಮಗೂ ಗೊತ್ತು ಏನೇನಾಯಿತು ಅಂತ ಗೊತ್ತಿಲ್ಲದೆ ಏನಿಲ್ಲ. ಈಗ ಪರಿಸ್ಥಿತಿ ಏನು ಅಂತಂದರೆ ಅದು ಅನುದಾನ ರಿಲೀಸ್ ಆಗಬೇಕು ಬರೋಣ. ಕನ್ನಡ ಕಲ್ಚರಿಂದ ಏನೇನು ತೊಂದರೆ ಆಯಿತು ಅಂತ ನಿಮಗೂ ಗೊತ್ತಿದೆ. ಅದು ಅನುದಾನ ರಿಲೀಸ್ ಆದರೆ ವೀರಾಪುರದ ಊರೊಳಗಡೆ ಇರ್ತಕ್ಕಂಥ ನಮ್ಮ ಸ್ವಾಮೀಜಿಯವರು ಮನೆ, ಹಳೆ ಮನೆ, ಅವ್ರದ್ದು ಜಾಗ ಬಿಡೋಕ್ಕೂ ಇದ್ದಾರೆ. ಅದು ನಮ್ಮ ಅವರೇ ಜಾಗ ಬಿಡೋಕ್ಕೂ ಇದ್ದಾರೆ. ಅದು ಎಲ್ಲ ಅಪ್ರೂವಲ್ ಆಗಿತ್ತು. ಇವರು ಅರವಿಂದ್ ಲಿಂಬಾವಳಿ ಸಾಹೇಬರು ಬಂದು ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅಪ್ರೂವಲ್ ಮಾಡಿ ಹಳೆ ಮನೆ